ಘಟನೆ ಆದ ಸಂದರ್ಭದಲ್ಲಿ ಸಾರಾ ಫಾರ್ಮ್ಸ್ನ ಮಾಲೀಕ ಎ.ಸಿ. ಕುರಿಯನ್ ಅವರ ಗಮನಕ್ಕೆ ಬರಲಿಲ್ವಾ? ಘಟನೆ ಆದ ಸಂದರ್ಭದಲ್ಲಿ ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರವಾಗಿ ಸಾರಾ ಫಾರ್ಮ್ನ ಮಾಲೀಕರು ಎ.ಸಿ. ಕುರಿಯನ್ ಅವರು ಬೆಳ್ತಂಗಡಿಯಲ್ಲಿ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡಿದ್ದರು, ಅಲ್ಲಿ ಬ್ಯುಸಿಯಾಗಿದ್ದರು. ಹಾಗಾಗಿ ನಮ್ಮ ಹರೀಶ್ ಮುಗೇರ ಎ.ಸಿ. ಕುರಿಯನ್ ಅವರಿಗೆ ಫೋನ್ ಮಾಡ್ತಾನೆ, ಸರ್ ನಮ್ಮ ತೋಟದಲ್ಲಿ ಈ ಥರ ಆಗಿದೆ ಅಂತ ಹೇಳಿ ಹೊಡೆದಿದ್ದಾರೆ ಅಂತ ಹೇಳಿ ಹಿಂದಿನ ದಿವಸ ಹೊಡೆದಿದ್ದಾರೆ ಸರ್ ಈ ರೀತಿ ಅಂತ ಹೇಳಿ ಫೋನ್ ಮಾಡುವಾಗ ಅವರು ಫೋನ್ ಎತ್ತಲಿಲ್ಲ ಅಂತ ಹೇಳಿದರೆ ಅವರು ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿಯಲ್ಲಿ ಬ್ಯುಸಿ ಆಗಿದ್ದರು. ಹಾಗಾಗಿ ಫೋನ್ ಎತ್ತಲಿಲ್ಲ. ಅವರು ರಾತ್ರಿ ಮನೆಗೆ ಹೋಗುವಾಗ ಬಹುಶಃ 1 ಗಂಟೆ ರಾತ್ರಿ ಆಗಿದೆ ಅಂತ ಹೇಳಿ ಮಾಹಿತಿ ಬಂದು ನಮಗೆ, ಅವ್ರು ಇರಲಿಲ್ಲ ಅಂತ ಹೇಳಿ. ಬೆಳಿಗ್ಗೆ ಮತ್ತೆ ಅವರೇ ಫೋನ್ ಮಾಡಿದ್ರಂತೆ. ಬೆಳಿಗ್ಗೆ ಅವರೇ ಫೋನ್ ಮಾಡಿ ಏನು ಘಟನೆ ಆಗಿದೆ ಅಂತ ಅವರು ಮಾಹಿತಿಯನ್ನು ಸಂಗ್ರಹ ಮಾಡುವಾಗ ಅವನದು ಹೆಣ ಬಿದ್ದಿತ್ತು ಅಲ್ಲಿ ಈ ರೀತಿ. ಹಾಗಾಗಿ ಅವರಿಗೆ ಮಾಹಿತಿ ರಾತ್ರಿ ಸಿಗಲಿಲ್ಲ, ಬೆಳಿಗ್ಗೆ ಮಾಹಿತಿ ಸಿಕ್ಕಿತ್ತು ಅವರಿಗೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಮತ್ತೆ ನಾವು ಕೂಡ ಸಂಘಟನೆ ವತಿಯಿಂದ ಒಂದು ತೋಟದಲ್ಲಿ ಹುಡುಗನ ಹತ್ಯೆ ಆಗುವಾಗ ನಾವು ಕೂಡ ಓನರ್ ಅವರಿಗೆ ಫೋನ್ ಮಾಡಿ ಮಾತನಾಡಿ ವಿಷಯ ಎಲ್ಲ ಸಂಗ್ರಹ ಮಾಡಿದ್ದು ಉಂಟು. ಯಾಕಂತ ಹೇಳಿದ್ರೆ ನಾವು ಎಲ್ಲ ಆಯಾಮಗಳಲ್ಲಿ ನೋಡಬೇಕು. ಹಾಗಾಗಿ ನಾವು ಬೆಳ್ತಂಗಡಿಯಲ್ಲಿ ವಿಚಾರಿಸುವಾಗ ಬೆಳ್ತಂಗಡಿಯಲ್ಲಿ ಹುಡುಗನ ಪರಿಚಯವಿಲ್ಲ ಯಾರಿಗೂ ಕೂಡ. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಹುಡುಗ ಅಲ್ಲ, ಅವ ಮೂಡಿಗೆರೆ ಹುಡುಗ, ಯಾರಿಗೂ ಕೂಡ ಗೊತ್ತಿಲ್ಲ. ಒಂದಂತೂ ಸತ್ಯ, ಒಂದು ಸಾರಾ ಫಾರ್ಮ್ ಹೌಸ್ ಎ.ಸಿ. ಕುರಿಯನ್ ಅವರಿಗೆ ಸೇರಿದಂತ ತೋಟದಲ್ಲಿ ಇವಾಗ ಕೆಲಸ ಮಾಡ್ತಿದ್ದ ಅನ್ನುವಂತ ಮಾಹಿತಿ ನಮಗೆ ಮಾತ್ರ ಸಿಕ್ಕಿತ್ತು. ಮತ್ತೆ ಮಿಕ್ಕಿದ ವಿಚಾರವನ್ನು ನಾವೆಲ್ಲ ಸಂಘಟನೆ ವತಿಯಿಂದ ಬೇರೆ ಬೇರೆ ಮೂಲಗಳಿಂದ ನಾವು ಸಂಗ್ರಹ ಮಾಡಿದ್ದೇವೆ. ನಾವು ಕುರಿಯನ್ ಅವರು ನಿಮ್ಮೊಂದಿಗೆ ಯಾವ ರೀತಿ ಸ್ಪಂದಿಸಿದ್ರು? ಕುರಿಯನ್ ರವರು ಒಂದೇ ಮಾತು ಹೇಳಿರುವಂಥದ್ದು, ನೋಡಿ ನನ್ನ ತೋಟದಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ, ನನ್ನ ತೋಟದಲ್ಲಿ ಒಂದು ಹುಡುಗನ ರಕ್ತ ಬಿದ್ದಿದೆ, ಹಾಗಾಗಿ ಅದಕ್ಕೊಂದು ನ್ಯಾಯ ಸಿಗಬೇಕು. ಮತ್ತು ಅವನಿಗೆ ಒಂದು ಮಗುವಿದೆ, ಆ ಮಗುವಿಗೆ ಕೂಡ ನ್ಯಾಯ ಸಿಗಬೇಕು. ಆ ದೃಷ್ಟಿಯಲ್ಲಿ ಸಂಘಟನೆಗೆ ನೈತಿಕವಾಗಿ ನಾನು ಬೆಂಬಲ ನಿಲ್ತೇನೆ ಹೊರತು ನನಗೆ ನಿಮ್ಮೊಟ್ಟಿಗೆ ಹೊರಟಿಗೆ ಬರಲಿಕ್ಕೆ ಆಗಲ್ಲ ಅಥವಾ ನಿಮ್ಮೊಟ್ಟಿಗೆ ಬೇರೆ ರೀತಿಯಲ್ಲಿ ಸಂಧಾನ ಮಾಡಲಿಕ್ಕೆ ಆಗಲ್ಲ. ನಿಮಗೆ ನೈತಿಕವಾಗಿ ನಾನು ಬೆಂಬಲ ಕೊಡ್ತೇನೆ. ಯಾಕಂತ ಹೇಳಿದ್ರೆ ಆ ಹುಡುಗನಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಹೋರಾಟ ಮಾಡಿದ್ದೇವೆ, ಪೇಪರ್ನಲ್ಲೆಲ್ಲ ಬಂದಿದೆ. ಮತ್ತೆ ಬೇರೆ ರೀತಿಯಲ್ಲಿ ನಾವು ಅವರ ಸಹಾಯ ಕೇಳಲಿಲ್ಲ. ನಾವು ಒಂದು ಈ ವಿಚಾರದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿದ್ದೇವೆ. ನಾವು ಹೋಗಿ ಸಂಘಟನೆಯಿಂದ 2, 3, 4 ಮಂದಿ ಹೋಗಿ ನಾವು ಅವ್ರ ಹತ್ರ ಕೂತು ಮಾತಾಡಿ, ನೋಡಿ ನಿಮ್ಮೊಟ್ಟಿಗಿದ್ದಾಗ ಆ ಹುಡುಗನ ಒಡನಾಟ ಹೇಗಿತ್ತು, ಆ ಹುಡುಗ ಯಾವ ರೀತಿ ಕೆಲಸ ಮಾಡ್ತಿದ್ದ, ಮತ್ತೆ ಅವರ ಮನೆಯವರ ಸಂಬಂಧ ಎಲ್ಲ ಹೇಗಿತ್ತು ಅಂತ ಎಲ್ಲ ನಾವು ವಿಚಾರಿಸಿದಾಗ ಅವರು ಒಳ್ಳೆ ಮಾತಿನಿಂದ ಹೇಳಿದರು, ಹುಡುಗ ಒಳ್ಳೆ ಕೆಲಸದವ, ಅವನ ಬಗ್ಗೆ ನಮಗೆ ಒಳ್ಳೆ ರಿಗಾರ್ಡ್ಸ್ ಇದೆ. ಮತ್ತೆ ಅವನು ಪರಿಸರದಲ್ಲಿ ಕೂಡ ಒಳ್ಳೆ ಜನಸ್ನೇಹಿ ಆಗಿ ಅವರು ಕೆಲಸ ಮಾಡ್ತಿದ್ದ. ಮತ್ತೆ ನಮ್ಮ ತೋಟದಲ್ಲಿ ಕೆಲಸ ಮಾಡುವಾಗ ಇಬ್ಬರ ಕೆಲಸವನ್ನ ಒಬ್ಬನೇ ಮಾಡ್ತಿದ್ದವ ಅಂತ ಒಬ್ಬ ಗಟ್ಟಿಮುಟ್ಟದಂತ ಆಳು ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಅವನ ಬಗ್ಗೆ ಮಾತುಕತೆ ಎಲ್ಲ ಆಯ್ತು. ಸಾರಾ ಫಾರ್ಮ್ಸ್ ಎಷ್ಟು ಎಕರೆ ಜಾಗದಲ್ಲಿ ವಿಸ್ತಾರವಿದೆ? ಅದು ಸಾರಾ ಫಾರ್ಮ್ 100 ಎಕರೆ ತೋಟ. ಅದು 100 ಎಕರೆ ತೋಟ. 100 ಎಕರೆ ತೋಟ. ಎಷ್ಟು ಸಾಧಾರಣ ಕೆಲಸದವರು ಇದ್ದಾರೆ? ಸಾಧಾರಣ 10-15 ಮಂದಿ ಕೆಲಸದವರು ಇದ್ದಾರೆ ಅದರಲ್ಲಿ. ಪರ್ಮನೆಂಟ್? ಹೌದು, ಪರ್ಮನೆಂಟ್ ಅಲ್ಲ, ಕೆಲವರೆಲ್ಲ ಬಂದು ಹೋಗೋರು ಇದ್ದಾರೆ. ನಾನಂದ್ರೆ ಅಲ್ಲಿ ಕೆಲಸ ಮಾಡುವಂತ ನಮ್ಮ ಎಸ್ ಕುರಿಯನ್ ಅವರ ಸೂಪರ್ವೈಸರ್ ಹರೀಶ್ ಮುಗೇರ, ಅಂದ್ರೆ ಈ ಪ್ರಕರಣದ ಕಂಪ್ಲೇಂಟ್ ಯಾರಿದ್ದಾರೆ ಅವ್ರ ಹತ್ರ ಎಲ್ಲ ನಾವು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ಆ ತೋಟಕ್ಕೆ ಕೂಡ ನಾವು ಹೋಗಿದ್ದೇವೆ. ಮತ್ತೆ ಅವ್ರು ಉಳ್ಕೊಳ್ದಂತ ಶ್ರೀಧರ್ ಉಳ್ಕೊಳ್ದಂತ ಏನು ಬಂಗ್ಲೇನಿದೆ ಅದನ್ನು ಕೂಡ ಹೋಗಿ ನಾವು ನೋಡಿದ್ದೇವೆ. ನಾವು ನೋಡುವಾಗ ನಮಗೆಲ್ಲ ಅಲ್ಲಿ ಹೋದಾಗ ಮಾಹಿತಿ ಎಲ್ಲ ನಮಗೆ ಸಿಕ್ಕಿತ್ತು. ನಮಗೆ ನೀವು ಅಲ್ಲಿಗೆ ಹೋದ ಸಂದರ್ಭ ನೋಡಿದ ಅಲ್ಲಿ ಕಾರ್ಮಿಕರಿಗೆಲ್ಲ ಮೂಲಭೂತ ಸೌಲಭ್ಯಗಳೆಲ್ಲ ಇದೆಯಾ? ಕಾರ್ಮಿಕರಿಗೆ ನಾವು ಹೋಗುವಾಗ ಬಹಳಷ್ಟು ಕಾರ್ಮಿಕರು ಇರ್ಲಿಲ್ಲ. ಅಂದ್ರೆ ದೊಡ್ಡ ತೋಟ, ನಮಗೆ ಒಳಗೆಲ್ಲ ಜಾಸ್ತಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಮಗೆ ಶ್ರೀಧರ್ ಅವರು ಹತ್ಯೆಯಾದಂತ ಜಾಗ ಏನಿದೆ ಅಲ್ಲಿ ತನಕ ನಾವು ಹೋಗಿದ್ದೇವೆ, ಇಡೀ ತೋಟವನ್ನು ನಾವು ಸುತ್ತುವರಲಿಲ್ಲ. ಮತ್ತೆ ಕಾರ್ಮಿಕರ ಮಟ್ಟಿಗೆ ನಾವು ಹೇಳಿದಾದರೆ ಈಗ ಹರೀಶ್ ಮುಗೇರ ಹೇಳುವ ರೀತಿಯಲ್ಲಿ ನಮಗೆ ವಾರ ಸಂಬಳ ಕೊಡ್ತಾರೆ, ಕೆಲವರಿಗೆ ತಿಂಗಳಿಗೆ ಕೊಡ್ತಾರೆ. ಮತ್ತೆ ನಮ್ಗೆ ವಾರದ ಕೊನೆಯಲ್ಲಿ ನಮ್ಗೆ ಏನಾದ್ರು ಮಾಂಸ ಏನಾದ್ರು ಬೇಕಿದ್ರೆ ಹೇಳಿದ್ರೆ ಮಾಂಸ ಎಲ್ಲ ತಂದು ಕೊಡ್ತಾರೆ. ಮತ್ತೆ ಪ್ರತಿ ಭಾನುವಾರ ಇಲ್ಲಿಗೆ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟಾಗ ನಮಗೆ ಖರ್ಚಿಗೆಲ್ಲ ಹಣ ಕೊಡ್ತಾರೆ. ಮತ್ತೆ ನಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ, ನಮ್ಗೆ ಬೇಕಾದ ಸವಲತ್ತು ಎಲ್ಲ ಕೊಡ್ತಾರೆ. ನಮಗೆ ಅವರು ಕೆಲಸದಲ್ಲಿ ನಮ್ಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಬೇರೆ ತೊಂದರೆ ಏನಿಲ್ಲ ಅವರಿಂದ ಅಂತ ಹೇಳಿ ಒಳ್ಳೆ ಮಾತಿನಿಂದ ಅವರೆಲ್ಲ ಅಭಿಪ್ರಾಯ ಹೇಳ್ತಾರೆ. ಈ ಪ್ರಕರಣ ಈಗ SIT ತನಿಖೆಗೆ ಹೋಗಿದೆ. ಹೌದು, IGP ಲಬುರಾಮ್ ನೇತೃತ್ವದಲ್ಲಿ SIT ರಚನೆಯಾಗಿದೆ. ಉಡುಪಿ SP ಹರ್ರಾಮ್ ಶಂಕರ್. ಹೌದು, ಲಬುರಾಮ್ ಹರ್ರಾಮ್ ಶಂಕರ್. ಹೌದು, ಇನ್ನೊಬ್ರು ಇದ್ದಾರೆ ಅವರ ನೇತೃತ್ವದಲ್ಲಿ. ನಿಮ್ಗೆ ಈಗ ಈ ಪ್ರಕರಣದ ಮುಂದಿನ ತನಿಖೆ ಹೇಗೆ ಅಂತ ಅಂದಾಜಿದೆಯಾ?
ಈಗ ನೋಡಿ, ನಾವು ತನಿಖೆ ಯಾವ ಮಟ್ಟದಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ನಮ್ದೊಂದು ಆಗ್ರಹ ಇದೆ. ಏನಂತ ಹೇಳಿದರೆ ನೋಡಿ, ಈ ಹಿಂದೆ ಪ್ರತಾಪ್ ಸಿಂಗ್ ತೊರಟಿ ಇರ್ಬೋದು, ಡಾಕ್ಟರ್ ಗಾನಾ ಇರ್ಬೋದು, ಆನಂತರ ಬಂದಂಥ CID ಇರ್ಬೋದು, ಈ ಎಲ್ಲವೂ ಕೂಡ ಒಂದು ತನಿಖಾ ಸಂಸ್ಥೆಗಳು ಕೂಡ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡಿದೆ. ಅಂದರೆ ಈ ಪ್ರಾರಂಭಿಕ ಹಂತದಲ್ಲಿ ಪ್ರತಾಪ್ ಸಿಂಗ್ ತೊರಟ್ರವರು ಮಾಡಿದಂಥ ಪ್ರಮಾದ ಏನಿದೆ, ಆ ಪ್ರಮಾದ ಅದನ್ನೇ ಸರಿ ಮಾಡಲಿಕ್ಕೆ ಅಥವಾ ಅವರನ್ನು ಬಚಾವ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಕಸರತ್ತು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನಾವು ಹೇಳುವಂಥದ್ದು, ಆ ರೀತಿ ತನಿಖೆ ಸಾಗಬಾರ್ದು, ಇದು ಬೇರೆ ದಿಕ್ಕಿನಲ್ಲೇ ಕೆಲಸ ಮಾಡೋದು. ಇದರ ಹಿಂದೆ ಯಾರೇ ಇರಲಿ, ಬಲವಾದ ವ್ಯಕ್ತಿಗಳು ಯಾರೇ ಇರಲಿ, ಆ ವ್ಯಕ್ತಿಗಳನ್ನು ಎಳೆ ತಂದು ಕಾನೂನಿನ ಕೊಣಿಕೆಗೆ ಅವರನ್ನು ತಂದು ಒಪ್ಪಿಸಬೇಕು. ಮತ್ತು ತನಿಖೆ ಯಾರ ಒತ್ತಡಕ್ಕೆ ಮಾಡಬಾರ್ದು, ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾರೆಲ್ಲ ಇದು ಹಿಂದ್ಗಡೆ ಇದ್ದಾರೆ ಅದೆಲ್ಲವೂ ಕೂಡ ಬಯಲು ಗೆಲ್ಲುವಂಥ ಒಂದು ಕೆಲಸವನ್ನು SIT ಮಾಡಬೇಕನ್ನುವಂಥ ನಮ್ಮದು ಆಗ್ರಹ. ಮತ್ತು ಏನಂತ ಹೇಳಿದರೆ ನೋಡಿ, ಈ ಜಿಲ್ಲೆಯಲ್ಲಿ ದಲಿತರ ಪಾಲಿಗೆ ಬಹುಶಃ ಇದು ಪ್ರಥಮ ಒಂದು ಪ್ರಕರಣ SIT ತನಿಖೆಗೆ ಹೋಗಿರುವಂಥದ್ದು. ಈ ಹಿಂದೆ ಯಾವುದು ಕೂಡ SIT ತನಿಖೆಗೆ ಹೋಗಲಿಲ್ಲ. ಈಗ ಮೊನ್ನೆ ಶ್ರೀಧರ ಮುಗೇರ ಅನ್ನುವಂಥ ಉಪ್ಪಿನಂಗಡಿಯಲ್ಲಿ ಆಗಿರುವಂಥ ಘಟನೆ, ಅದು ಕೂಡ SIT ತನಿಖೆಗೆ ಹೋಗಲಿಲ್ಲ. ಇದೇ ಪ್ರಥಮ ತನಿಖೆಗೆ ಹೋಗುವಂಥದ್ದು. ಹಾಗಾಗಿ ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ದಲಿತರ ಒಂದು ಹತ್ಯೆ ಪ್ರಕರಣ SIT ತನಿಖೆಗೆ ಹೋಗಿದೆ. ಇದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ತನಿಖೆ ಮಾಡುವ ದಿಕ್ಕಿನಲ್ಲಿ ನಾವು ಹೇಳಬೇಕಾದ್ರೆ, ತನಿಖೆ ಈ ಹಿಂದೆ ಹೋದ ದಾರಿಯಲ್ಲಿ ಹೋಗಬಾರ್ದು, ಅದು ಬೇರೆ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು. ಯಾರೆಲ್ಲ ಇದರ ಹಿಂದುಗಡೆ ಇದ್ದಾರೆ ನೋಡಿ, ರಾಜಕೀಯ ವ್ಯಕ್ತಿಗಳು ನೋಡಿ ಇಲ್ಲಿ ತಪ್ಪು ಮಾಡಿದ್ದಾರೆ. ಏನಂತ ಹೇಳಿದರೆ, ಮಹೇಶ್ ಪೂಜಾರಿ ಆಗಿರ್ಬೋದು, KL ಆನಂದಗೌಡ ಇರ್ಬೋದು, ಅಥವಾ ತಿಮ್ಮಪ್ಪ ಇರ್ಬೋದು, ಇವರು ಯಾರು ಕೂಡ ಮೊಬೈಲ್ ಟವರ್ ಲೊಕೇಶನ್ ಅನ್ನ ಇದು ಮಾಡಲಿಲ್ಲ, ತೋರಿಸ್ಲಿಲ್ಲ ಇದರಲ್ಲಿ. ಅಥವಾ ಎಲ್ಲ ಕಡೆ ಕೂಡ ಶ್ವಾನ ಬರ್ತದೆ, ಇಲ್ಲಿ ಶ್ವಾನ ಬರಲಿಲ್ಲ. ಇದೆಲ್ಲ ಕೂಡ ಇದು ಮರೆಮಾಚಿದ್ದಾರೆ. ಆಗಲೇ ಹೇಳಿದ್ದೇನೆ ನಾನು, ಇಲ್ಲಿಗೆ ತಲೆಗೆ ಕಟ್ಟುವಂತ ಏನ್ ಲೈಟ್ ಏನಿದೆ, ಟಾರ್ಚ್ ಲೈಟ್ ಅಲ್ಲಿ ಇದೆ, ಅಲ್ಲಿ ಒಂದು ಕಿಟಕಿಯ ಮೇಲೆ ಇದೆ, ಅದನ್ನು ಸೀಸ್ ಮಾಡಲಿಲ್ಲ. ಅಥವಾ ಏನೋ ಶಾಲು, ಕುತ್ತಿಗೆಗೆ ಅವಳು ಬಿಗಿದು ಹಾಕಿದಂಥ ಶಾಲ್ ಏನಿದೆ, ಅದು ಶಾಲ್ ಅಲ್ಲೇ ಉಂಟು, ಅದನ್ನು ತನಿಖೆಗೆ ತಗೊಳ್ಳಿಲ್ಲ ಇವರು. ಅಂದರೆ ಇದೆಲ್ಲವೂ ಕೂಡ ಮತ್ತೆ ನಮಗೆ ಸಿಕ್ಕಿದ ನಂತರ ನಾವು ಅದನ್ನು ಕೋರ್ಟಿಗೆ ಕೊಟ್ಟು ಮತ್ತೆ ಇವರದು ಬೇಲ್ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿರುವಂಥದ್ದು. ಹಾಗಾಗಿ ಇದೆಲ್ಲವನ್ನು ಕೂಡ SIT ಅದನ್ನು ಪರಿಗಣನೆ ಮಾಡಬೇಕು. ಮತ್ತು ಸಾಧ್ಯ ಆದರೆ ನಮ್ಮ ಸಂಘಟನೆಯವರನ್ನು ಕೂಡ ಸಂಪರ್ಕ ಮಾಡಿ ನಮ್ಮಿಂದ ಕೂಡ ಮಾಹಿತಿಯನ್ನು ಅವರು ಸಂಗ್ರಹ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಹೋರಾಟ ಮಾಡಿದವರು, ನಮಗೆಲ್ಲ ಇಲ್ಲಿ ಕೋರ್ಟಿಗೆ ಯಾವುದೆಲ್ಲ ಇವರು ಮರೆಮಾಚಿದ್ದಾರೆ, ಮರೆಮಾಚಿದಂಥ ಬೇಕಾದಷ್ಟು ಮಾಹಿತಿಗಳು ನಮ್ಮ ಹತ್ರ ಇದೆ. ಹಾಗಾಗಿ ಅದನ್ನು ಕೂಡ ನಾವು SITಗೆ ನಾವು ಕೊಡಬಲ್ಲೆವು. ಹಾಗಾಗಿ ಈ ರೀತಿಯಲ್ಲಿ ತನಿಖೆ ಸಾಗಬೇಕನ್ನುವಂಥದ್ದು ನಮ್ಮದು ಆಗ್ರಹ ಇದೆ ಸರ್. ಈ ಪ್ರಕರಣದಲ್ಲಿ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಪ್ಲೈ ಆಗಿದೆ. ಹೌದು. ಅವರ ಯಾರು ಸಂತ್ರಸ್ತರಿದ್ದಾರೆ, ಅವರ ಫ್ಯಾಮಿಲಿಗೆ ಏನಾದರೂ ಪರಿಹಾರ ಏನಾದ್ರು ಸಿಕ್ಕಿದೆಯಾ? ಸಂತ್ರಸ್ತರ ಫ್ಯಾಮಿಲಿಗೆ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ಹೋಗಿದೆ. ಅದಕ್ಕೆ ಬೇಕಾದಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಆ ಮಗುವಿನ ಹೆಸರಿನಲ್ಲಿ ಹಣ ಇಡಬೇಕಂತ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಲೆಟರ್ ಎಲ್ಲ ಕೊಟ್ಟು, ಅದೀಗ ಮಗುವಿನ ಹೆಸರಿನಲ್ಲಿ ಹಣ ಹೋಗ್ತಾ ಉಂಟು. ಅದು ಸೆಕ್ಯೂರ್ ಆಗಿದೆ. ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾಗಿರುವವರು ಜಾಮೀನಿನ ಮೇಲೆಗೆ ಹೊರಗಿದ್ದಾರೆ. ಹೌದು. ನಿಮ್ಮ ಆಗ್ರಹ ಇರುವುದು ಅವರ ಜಾಮೀನು ಕ್ಯಾನ್ಸಲ್ ಆಗಬೇಕು ಮತ್ತು ಮರು ತನಿಖೆ ಆಗಬೇಕು. ಈಗ SIT ರಚನೆ ಆಗಿರೋದು ಮರು ತನಿಖೆಗೆ ಆಗುವಾಗ ಈ ಹಿಂದೆ ರೀತಿಯ ತನಿಖೆ ಆಗಬಾರ್ದು, ಅದರ ಹೊಸ ದಿಕ್ಕಿನತ್ತ ಕೊಂಡೊಯ್ಬೇಕು ಅದನ್ನ ತನಿಖೆ. ಈ ಹಿಂದೆ ತಪ್ಪಾಗಿದೆ ಕೆಲವೆಲ್ಲ, ಆ ತಪ್ಪನ್ನು ಸರಿ ಮಾಡಬೇಕು ಇವರೆಲ್ಲ. ಮತ್ತೆ ಪ್ರತಾಪ್ ಸಿಂಗ್ ನೋಡಿ, ಇಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿದ್ರೆ, ಇಬ್ಬರನ್ನು ಬಚಾವ್ ಮಾಡ್ಲಿಕ್ಕೆ CID ಕೂಡ ಪ್ರಯತ್ನ ಪಟ್ಟಿತ್ತು. ಯಾರನ್ನ, ಡಾಕ್ಟರ್ ಗಾನಾ ಮತ್ತು ಪ್ರತಾಪ್ ಸಿಂಗ್ ತೊರಟ್. ಒಂದು ಸರಿಯಾದ ದಿಕ್ಕಿನಲ್ಲಿ ತನಿಖೆ ಆದ್ರೆ ಇಬ್ರು ಕೂಡ ಸಸ್ಪೆಂಡ್ ಆಗ್ತಾರೆ. ಡಾಕ್ಟರ್ ಗಾನಾ ಮತ್ತು ಪ್ರತಾಪ್ ಸಿಂಗ್ ತೊರಟ್ ಇಬ್ರು ಕೂಡ ಸಸ್ಪೆಂಡ್ ಆಗ್ತಾರೆ. ಹಾಗಾಗಿ ಇಬ್ಬರನ್ನು ಬಚಾವ್ ಮಾಡ್ಲಿಕ್ಕೆ COD ಯಾವ ರೀತಿ ಪ್ರಯತ್ನ ಪಟ್ಟಿದ್ದು ಆ ರೀತಿ ಆಗ್ಬಾರ್ದು, ಇದು ಬೇರೆ ದಿಕ್ಕಿನಲ್ಲಿ ಇದನ್ನ ಪ್ರಯತ್ನ ಮಾಡ್ಬೇಕನ್ನುವಂಥದ್ದು ನಮ್ದು ಆಗ್ರಹ. ನಿಮ್ಮ ಮಾಹಿತಿಯ ಪ್ರಕಾರ ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಬಚಾವ್ ಮಾಡ್ಲಿಕ್ಕೆ ಯಾರೆಲ್ಲ ಪ್ರಯತ್ನ ಪಟ್ಟಿದ್ದಾರೆ? ಈ ಆರೋಪಿಗಳ ಪ್ರಯತ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮುಖ್ಯವಾಗಿ ನಮ್ಮ ಶಿವಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಸತೀಶ್ ಗೌಡ, ಇವನೇ ಅವರ ಗುರುಗಳು ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿರುವಂತದ್ದು, ಆಯ್ತಲ್ವಾ. ಆ ನಂತರ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ಅವರು ನೋಡಿ, ಹರೀಶ್ ಪೂಂಜಾರ್ ಅವರಿಗೆ ಮಾತಾಡ್ಬೇಕು ನನಗೆ. ಯಾಕಂತ ಹೇಳಿದ್ರೆ, ಇಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆ ಆದಾಗ ಪ್ರವೀಣ್ ನೆಟ್ಟಾರ್ನ ಮನೆಗೆ ಹೋಗ್ತಾರೆ, ಅಲ್ಲಿ ಪ್ರತಿಭಟನೆ ಆಗುತ್ತೆ, ಪ್ರತಿಭಟನೆ ಸಲ್ಲಕ್ಕೆ ಹೋಗ್ತಾರೆ, ಅಷ್ಟು ದೂರ ಸುಳ್ಳೆಕ್ಕೆ ಹೋಗ್ತಾರೆ ಅವರು. ತನ್ನ ಕಾಲಬುಡದಲ್ಲಿ ಒಬ್ಬ ಹುಡುಗನ ಹತ್ಯೆ ಆಗಿದೆ, ಹತ್ಯೆಯ ಬಗ್ಗೆ ಮಾತಾಡುದಿಲ್ಲ ಅವರು. ಮಾತಾಡೋದು ಬಿಡಿ, ಆ ಮನೆಗೆ ಹೋಗಿ ಒಂದು ಸಾಂತ್ವನ ಕೊಡುವಂತ ಒಂದು ಯೋಜನೆ ಅವ್ರ ಹತ್ರ ಇರಲಿಲ್ಲ. ಇಲ್ಲಿವರೆಗೆ 3 ವರ್ಷ ಆಯ್ತು, 3 ವರ್ಷದಲ್ಲಿ ಎಲ್ಲಿ ಕೂಡ ಸಿದ್ಧಾರ್ಥನ ಬಗ್ಗೆ ಮಾತನಾಡಲಿಲ್ಲ, ಅವರ ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳುವಂತ ಒಂದು ಪ್ರಯತ್ನ ಕೂಡ ಮಾಡಲಿಲ್ಲ. ಹಾಗಾಗಿ ಅವರು ಕೂಡ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇದರ ಹಿಂದ್ಗಡೆ ಇದ್ದಾರೆ. ಅಂದ್ರೆ
ಅಂದ್ರೆ ಇವರ ಲಾಯರ್ ಕೂಡ ಶಂಭು ಶರ್ಮಾ ಅಂತ ಹೇಳಿ. ಆ ಶಂಭು ಶರ್ಮಾ ಲಾಯರ್ ಯಾರಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಓರ್ವ ಲಾಯರ್ ಅವರು. ಇವರ ಪರವಾಗಿ ಅವರು ಲಾಯರ್ ಕೂಡ ಮಾಡಿದ್ದಾರೆ. ಹಾಗಾಗಿ ಎಲ್ಲ ರೀತಿಯಲ್ಲಿ ಹರೀಶ್ ಪೂಂಜಾರಿ ಅವರು ಕೂಡ ಇದರ ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಬಲವಾದ ಒಂದು ನಮ್ಮ ಅಭಿಪ್ರಾಯ ಆಗಿದೆ. ಸ್ಥಳೀಯವಾಗಿ ಯಾರೆಲ್ಲ ಸಹಕಾರ ಕೊಟ್ಟಿರ್ಬೋದು ಇವರಿಗೆ? ಸ್ಥಳೀಯವಾಗಿ ಅದೇ ಶಿವಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಗೌಡ ಸ್ಥಳೀಯವಾಗಿ ಅವನೇ ಮೇನ್ ಇರುವಂತದ್ದು. ಮತ್ತೆ ಬೇರೆ ವ್ಯಕ್ತಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಸತೀಶ್ ಗೌಡ. ಅದು ಹೇಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಸತೀಶ್ ಗೌಡ ನೋಡಿ, ಕೊಕ್ಕಡ ಬಾರ್ನಲ್ಲಿ ಹರೀಶ್ ಕುಮಾರ್ ಅವರಿಗೆ ಸೇರಿದಂತ ಕೊಕ್ಕಡ ಬಾರೊಂದರಲ್ಲಿ ಪಾರ್ಟಿ ಮಾಡಿ ಸೆಲ್ಫಿ ತಕೊಂಡು ನೋಡಿ ಇಷ್ಟೆಲ್ಲ ಅವರು ಅದನ್ನು ವಿಜೃಂಭಿಸ್ತಾರೆ ಅಂತ ಹೇಳಿದ್ರೆ ಅದರ ನಮ್ಗೆ ಬೇರೆ ಅದಕ್ಕೆ ಆಧಾರ ಬೇಕಾಗಿಲ್ಲ. ಅಂಗೈ ಹುಣ್ಣಿಗೆ ಬೇರೆ ನಮಗೆ ಕನ್ನಡಿ ಬೇಕಾಗಿಲ್ಲ ನಮಗೆ. ಹಾಗಾಗಿ ಅಂಗೈ ಹುಣ್ಣು ನಮಗೆ ನೇರವಾಗಿ ಕಾಣ್ತದೆ ನಮಗೆ. ಸತೀಶ್ ಗೌಡ ಫೋಟೋ ತೆಗೆದುದೆಲ್ಲ ತೋರಿಸಿರುವಂತದ್ದು. ಹೌದು. ಒಟ್ಟಾರೆಯಾಗಿ ಈಗ ನಿಮಗೆ ನ್ಯಾಯ ಸಿಗ್ತದೆ ಎನ್ನುವಂತ ಭರವಸೆ ಇದೆ ಹೈಕೋರ್ಟ್ ಮಧ್ಯಪ್ರವೇಶದ ನಂತರ? ಹೌದು ನೋಡಿ, ಈಗ ಮಾನ್ಯ ನ್ಯಾಯ ನೋಡಿ ನಮಗೆ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕೂಡ ನಮಗೆ ನ್ಯಾಯ ಸಿಕ್ಕಿದೆ, ಒಂದು ಹಂತದಲ್ಲಿ ಸಿಕ್ಕಿದೆ. ಯಾಕಂತ ಹೇಳಿ ಆರೋಪಿಗಳ ಬೇಲನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ. ಮತ್ತೆ ಹೈಕೋರ್ಟ್ಗೆ ಹೋಗಿ ಬೇಲ್ ತಂದಿರುವಂತದ್ದು ಅವರು. ಹಾಗಾಗಿ ನಮಗೆ ಇಲ್ಲಿ ಕೂಡ ನ್ಯಾಯ ಸಿಕ್ಕಿದೆ. ಈಗ ಹೈಕೋರ್ಟ್ ಕೂಡ ಒಂದು SIT ತನಿಖೆಗೆ ಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರುವಂತದ್ದು, ಅದು ಕೂಡ ನಮಗೆ ಒಂದು ರೀತಿಯಲ್ಲಿ ಭಾಗಶಃ ನಮಗೆ ಜಯ ಆಗಿದೆ ಅಂತ ನಮ್ಗೆ ಅರ್ಥ. ಹಾಗಾಗಿ ಇನ್ನು ಮಿಕ್ಕಿ ಉಳಿದಂತ ಒಂದು 50% ಇನ್ನು ತನಿಖೆಗೆ ಉಂಟು. SIT ತನಿಖೆ ಮಾಡ್ತದೆ. ಖಂಡಿತ ಕೂಡ ಶ್ರೀಧರ್ ಅವರ ಒಂದು ಹತ್ಯೆಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಅನ್ನುವಂಥ ನಮ್ಮ ಬಲವಾದ ನಂಬಿಕೆ ನಮಗೆ ಇದೆ. ನೋಡಿ, ಶ್ರೀಧರ್ ಅವರ ಹತ್ಯೆ ಪ್ರಕರಣದಲ್ಲಿ 4 ಮಂದಿ ಆರೋಪಿಗಳು, 4 ಮಂದಿಯೂ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾರೆ. ಹೌದು. ನ್ಯಾಯಾಲಯ ಅವರಿಗೆ ಜಾಮೀನು ಕೊಟ್ಟಿದೆ. ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಹೌದು. ಇನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೀಬೇಕು. ಈ ಹಂತದಲ್ಲಿ ಈ ಪ್ರಕರಣ ಇದೆ. ಇಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆ ಅನ್ವಯ ರಾಜ್ಯ ಸರ್ಕಾರ SIT ರಚನೆ ಮಾಡಿದೆ. ಈ SITಯ ತನಿಖೆ ಆರಂಭದ ಕೊಲೆ ಪ್ರಕರಣದ ತನಿಖೆಯೋ ಅಥವಾ ಆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದವರ ವಿರುದ್ಧ ತನಿಖೆಯೋ? ಅಲ್ಲ, ಇದು ನನ್ನ ಲೆಕ್ಕದಲ್ಲಿ ಇದು ಆರಂಭದಿಂದ ಆಗ್ಬೇಕು ಸರ್. ಯಾಕಂತ ಹೇಳಿದ್ರೆ ಅದು ಪ್ರಾಥಮಿಕ ಹಂತದಲ್ಲಿ ಅದು ಹಳಿ ತಪ್ಪಿ ಹೋಗಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಪ್ರತಾಪ್ ಸಿಂಗ್ ತೊರಟ್ರವರು ಮಾನ್ಯ ನ್ಯಾಯಾಲಯಕ್ಕೆ ನಿವೇದನೆಯನ್ನು ಸಲ್ಲಿಸುವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿರುವಂತಹ ಅಂಶವನ್ನ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಅಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಅದು ಹೊಟ್ಟೆಗಳಿಗೆ ಅಲ್ಪ ಪ್ರಮಾಣದಲ್ಲಿ ವಿಷ ಹೋಗಿದೆ, ಆದರೆ ಅದು ಸಾಯಲಿಕ್ಕೆ ಕಾರಣ ಅಲ್ಲ. ಸಾಯಲಿಕ್ಕೆ ಕಾರಣವಾಗಿರುವಂತದ್ದು ಬಲವಾದಂತಹ ತಲೆಗೆ ಗಾಯ ಆಗಿದೆ, ಬ್ಲಂಟ್ ಅಂಡ್ ಫೋರ್ಸ್ ನಿಂದ ಗಾಯ ಆಗಿದೆ, ಅದರದ್ದು ಸತ್ತು ಹೋಗಿರೋದು. ಅದನ್ನು ಅವರು ಉಲ್ಲೇಖ ಮಾಡಲಿಲ್ಲ. ಆಯ್ತಲ್ವಾ? ಆಗ್ಲೇ ಹೇಳಿದಾಗಲೇ ನಾನು ಒಂದು ಶಾಲ್ ಇತ್ತ, ಆ ಶಾಲನ್ನ ಮೆನ್ಷನ್ ಮಾಡಲಿಲ್ಲ. ಆನಂತರ ತಲೆಗೆ ಕಟ್ಟಿರುವಂತಹ ಟಾರ್ಚ್ ಲೈಟ್ ಅದನ್ನ ಮೆನ್ಷನ್ ಮಾಡಲಿಲ್ಲ. ಮತ್ತೆ ಇವನ ಬಾಡಿಯನ್ನ ಅವನ ಮನೆಯಿಂದ ಎಳ್ಕೊಂಡು ಹೋಗಿ 100 ಮೀಟರ್ ದೂರಕ್ಕೆ ಅವರು ಹಾಕಿದ್ದಾರೆ. ಅಲ್ಲಿ ಪೊದೆ ಎಲ್ಲ ಅಡ್ಡಾದಿಡ್ಡಿಯಾಗಿ ಬಿದ್ದಿದೆ, ಅದನ್ನು ಕೂಡ ಉಲ್ಲೇಖ ಮಾಡಲಿಲ್ಲ. ಮೈಯೆಲ್ಲ ಗಾಯದ ಪ್ರಮಾಣ ಇತ್ತು, ಆ ಗಾಯದ ಪ್ರಮಾಣವನ್ನು ಕೂಡ ಇವರು ಉಲ್ಲೇಖ ಮಾಡಲಿಲ್ಲ. ಇವರದ್ದು ರಿಪೋರ್ಟ್ ನಲ್ಲಿ ಬರೆದಿದ್ದಾರೆ ಮೈಯಲ್ಲಿ ಯಾವುದೇ ಗಾಯ ಇಲ್ಲ ಅಂತ ಬರೆದಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗಾಯ ಉಂಟು ಅಂತ ಬರೆದಿದ್ದಾರೆ, 13 ಕಡೆ ಗಾಯ ಉಂಟು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಮರೆಮಾಚಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು, ಈ SIT ತನಿಖೆ ಪ್ರಾರಂಭದಿಂದಲೇ ಅದನ್ನ ತನಿಖೆ ಮಾಡಬೇಕು. ಎಲ್ಲಿ ಹಳಿ ತಪ್ಪಿ ಹೋಗಿದೆ ಅಲ್ಲಿಂದಲೇ ಪ್ರಾರಂಭ ಆಗಬೇಕು ತನಿಖೆ. ಮತ್ತೆ ಪ್ರತಾಪ್ ಸಿಂಗ್ ತೊರಟ್ ಇರ್ಬೋದು, ಗಾನ ಇರ್ಬೋದು, ಮತ್ತೊಮ್ಮೆ ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು. SIT ಅವರನ್ನು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇಬ್ರು ಕೂಡ ಸೇರಿ ಅದನ್ನ ಹಳಿ ತಪ್ಪಲಿಕ್ಕೆ ಒಂದು ಕಾರಣ ಆಗಿರುವಂತದ್ದು ಈ ಇಬ್ಬರು, ಡಾಕ್ಟರ್ ಗಾನ ಮತ್ತು ಪ್ರತಾಪ್ ಸಿಂಗ್ ತೊರಟ್, ಇವರಿಬ್ಬರ ಬಗ್ಗೆ ತನಿಖೆ ಆಗಬೇಕು. ಮತ್ತೆ ಎಲ್ಲೆಲ್ಲಿ ತಪ್ಪಿ ಹೋಗಿದೆ, ಮೊಬೈಲ್ ಟವರ್ ಲೊಕೇಶನ್ ಅನ್ನ ಅವರು ಪತ್ತೆ ಹಚ್ಚಲಿಲ್ಲ, ಶ್ವಾನ ಬರಲಿಲ್ಲ, ಇದನ್ನೆಲ್ಲ ಯಾಕೆ ತರಲಿಲ್ಲ, ಇದನ್ನೆಲ್ಲ ಯಾಕೆ ಸಂಗ್ರಹ ಮಾಡಲಿಲ್ಲ ಇವರು. ಮತ್ತೆ ಕೋರ್ಟ್ಗೆ ಬಾಡಿಯಲ್ಲಿ ಫುಲ್ ಇದು ಬಂದಿತ್ತು, ಇರುವೆ ಬಂದಿತ್ತು. ಆ ಇರುವೆ ಫೋಟೋ ಇಲ್ಲ. ಆ ಇರುವೆ ಫೋಟೋವನ್ನು ಮತ್ತೆ ನಾವು ಕಲೆಕ್ಟ್ ಮಾಡಿರುವಂತದ್ದು. ನೋಡಿ, ದೇವರ ದಯ, ನಮಗೆ ಅದು ಸಿಕ್ಕಿರುವಂತ ನಮ್ಗೆ ದಯ. ಅದು ನಾವು ಅದನ್ನ ಕೋರ್ಟಿಗೆ ಕೊಟ್ಟೆವು, ಕೋರ್ಟಿಗೆಲ್ಲ ಮನವರಿಕೆ ಆಯ್ತು, ಸತ್ಯ ಅಂತ ಗೊತ್ತಾಯ್ತು. ಹಾಗಾಗಿ ಈ ರೀತಿಯಲ್ಲಿ ಯಾವುದೆಲ್ಲ ಮರೆಮಾಚಿದ್ದಾರೆ ಇವರು, ಅದೆಲ್ಲವನ್ನು ಕೂಡ ಮತ್ತೆ ಅದನ್ನ ಶೋಧನೆ ಮಾಡಬೇಕು. ಮಾಡಿ ಪ್ರಾರಂಭದಿಂದಲೇ ಅದನ್ನ ಎಲ್ಲಿ ಹಳಿ ತಪ್ಪಿದೆ ಅಲ್ಲಿಂದಲೇ ತನಿಖೆಯನ್ನ ಮಾಡ್ಬೇಕು ಅನ್ನುವಂಥದ್ದು ನಮ್ದು ಆಗ್ರಹ. ಶಿವಾಜಿ ಶ್ರೀಧರಂಕಿಯರ ಕೊಲೆ ಪ್ರಕರಣ ಬಹಳ ಮುಖ್ಯವಾಗಿ ನಮ್ಮ ಆರೋಪಿ ಇರುವಂಥದ್ದು ಅವತ್ತಿನಿಂದ ಕೂಡ ಆರೋಪಿಗಳನ್ನು ಪೊಲೀಸ್ ಇಲಾಖೆ ರಕ್ಷಣೆ ಮಾಡ್ತಾ ಇದೆ. ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಿದ್ವಿ. ಯಾಕೆ ಅಂತ ಹೇಳಿದ್ರೆ, ಆರೋಪಿಗಳನ್ನು ಅವತ್ತಿನ ಬಂಟ್ವಾಳ DYSP ಅವರು ಅವರ ಕಚೇರಿಗೆ ಹೋದಾಗ ಅವರ ಮೇಲೆ ಅಟ್ರಾಸಿಟಿ ಕೇಸ್ ಇತ್ತು, ಮರ್ಡರ್ ಕೇಸ್ ಇತ್ತು. ಆದರೆ ಅವರನ್ನು ಗೌರವಯುತವಾಗಿ ಬಿಟ್ಟಿದ್ದಾರೆ. ಅಲ್ಲಿ ಈ ಚಾಕು, ಯಾಕೆ ಆರೋಪಿಗಳಿಗೆ ಚಾಕು ತರಿಸಿಕೊಟ್ಟು
ಆರೋಪಿಗಳಿಗೆ ಬಂಟ್ವಾಳ ಡಿವೈಎಸ್ಪಿ ಅವರು ಚಾತರಿಸಿಕೊಟ್ಟು ಅವರನ್ನು ಗೌರವಯುತವಾಗಿ ನಡೆಸಿಕೊಂಡು ಗೌರವಯುತವಾಗಿ ಬಿಟ್ಟುಗಳಿಸಿದ್ದಾರೆ. ಯಾವುದು ಮರ್ಡರ್ ಕೇಸ್ ಮತ್ತು ಅಟ್ರಾಸಿಟಿ ಕೇಸ್ ಇರುವ ಆರೋಪಿಗಳು ಅವರು ಬಂದು ನಮ್ಮ ಕೊಕ್ಕಡದ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡಿಕೊಂಡು ಅಲ್ಲಿಯ ಶಿವಾಜಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ರತೀಶ್ ಅವನ ಜೊತೆ ಸೆಲ್ಫಿ ಫೋಟೋ ತೆಗೆದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಡುವಂತ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇವತ್ತಿನ ತನಕ ಆ ಕೇಸಲ್ಲಿ ಆರೋಪಿಗಳನ್ನು ಪತ್ತೆಯಾಗಿಲ್ಲ ಅನ್ನುವಂಥದ್ದನ್ನು ಇದು ಮಾಡ್ತಾ ಇದ್ದಾರೆ. ಬಟ್ ಈ ರೀತಿ ಮಾಡುವಂಥದ್ದು ಎಷ್ಟು ನ್ಯಾಯ ಅನ್ನುವಂಥದ್ದು. ಆದ್ರಿಂದ ಮತ್ತೆ ಇದರಲ್ಲಿ ನನ್ನ ಆರೋಪ ಇರುವಂಥದ್ದು, ಒಂದು ವೇಳೆ ಸಂಬಂಧಪಟ್ಟ SIT ಅಧಿಕಾರಿಗಳು ಬಂದಾಗ ನೀವು ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವೇ ಅವ್ರಿಗೆ ದೂರು ಕೊಡುವ ಕೆಲಸವನ್ನು ನಾನು ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ತಮ್ಮಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ ಮತ್ತೆ ಮೇಡಮ್ ಇದ್ದಾರೆ, ನಾನು ನಿಮ್ಮಲ್ಲಿ ವಿನಂತಿ ಮಾಡುವಂಥದ್ದು, ಈ ಪ್ರಕರಣದಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ಮೊಬೈಲ್ ಅವರು ಕಾಲ್ ಯಾರಿಗೆಲ್ಲ ಮಾಡಿದ್ದಾರೆ ಆ ಘಟನೆಯಿಂದ 3 ತಿಂಗಳ ಅವಧಿಯವರೆಗೆ ಶಾಸಕರ ಮೊಬೈಲ್ ಇದನ್ನು ನೀವು ಟ್ರ್ಯಾಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ನೋಡಿ ಅದರಲ್ಲಿ ಅಲ್ಲಲ್ಲ SIT ತನಿಖೆಗೆ ಅವರು ಹೇಳ್ಬೇಕು, ಅಧಿಕಾರಿಗಳಲ್ಲಿ ಒಂದು ನೀವು ಹೇಳ್ಬೇಕು ಅಥವಾ ನಮಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ BJP ಅವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹರೀಶ್ ಪೂಂಜಾ ಅವರ ತುಂಬಾ ಆತ್ಮೀಯ, ಅವನೇ ಅದನ್ನು ಆರೋಪಿಗಳನ್ನು ಪೊಲೀಸ್ ಇಲಾಖೆಗಳಿಗೆ ಮಾಹಿತಿ ಕೊಟ್ಟದ್ದು, ಅವನು ಕರ್ಕೊಂಡು ಹೋಗಿರುವಂಥದ್ದೆಲ್ಲ ಮಾಡಿರುವಂಥದ್ದು ಅವನೇ. ಮತ್ತೆ ಅಲ್ಲಿ ಹರೀಶ್ ಪೂಂಜಾ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡುವ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಮೇಲೆ ಶಾಸಕರು ಅವತ್ತಿನ ಸರ್ಕಾರ ಅವರದೇ ಇತ್ತು, ಒತ್ತಡ ಹಾಕಿದ ಕಾರಣ ಇದು ಆರೋಪಿಗಳಿಗೆ ಸಿಗಲಿಲ್ಲ ಅಥವಾ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಲಿಲ್ಲ. ಯಾಕಂದ್ರೆ ಇದು ಸಿಒಡಿ ತನಿಖೆ ಕೂಡ ಆಗಿತ್ತು, ಪೊಲೀಸ್ ಎನ್ಕ್ವೈರಿ ಮಾತ್ರ ಅಲ್ಲ, ಸಿಒಡಿ ತನಿಖೆಯಲ್ಲಿ ಕೂಡ ಆರೋಪಿಗಳು ಸಿಕ್ಕಲಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದ್ರಿಂದ ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇರುವುದರಿಂದ ಈ ರೀತಿಯಾಗಿ ನೀವು ತನಿಖೆಯನ್ನು ಮುಂದುವರಿಸಬೇಕು ಅಥವಾ ನಮಗೆ ಅವಕಾಶ ಮಾಡಿಸಿಕೊಡ್ಬೇಕು ಡಿವೈಎಸ್ಪಿ.